ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಲ್ರಿಗೂ ಬಿಂದಾಸ್ ವಿಜಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಹಾಗೆಯೇ ಬೆಳಗ್ಗೆ ಇವತ್ತು ಎದ್ದದ್ದು ಲೇಟ್ ಆಗೋಯಿತು. ಹಾಗೆಯೇ ಸ್ಕೂಲು ಕಾಲೇಜು ಎಲ್ಲ ರಜೆ ಇರೋದ್ರಿಂದ ಹಾಗೆ ತುಂಬಾ ಮಳೆ ಇದೆ ಇಲ್ಲಿ. ಹಾಗಾಗಿ ನನಗೂ ಕೂಡ ಇವತ್ತು ಕೆಲಸ ಇಲ್ಲ. ಹಾಗೆಯೇ ಆರಾಮಾಗಿ ಎದ್ದುಬಿಟ್ಟು ನಾನು ಚಹಾ ಕುಡಿಲಿಕ್ಕೋಸ್ಕರ ಬಂದಿದ್ದೀನಿ. ಹಾಗೆಯೇ ಎಲ್ಲರ ಚಹಾ ಕುಡ್ದಾಯಿತು. ಹಾಗೆಯೇ ಲಾಸ್ಟಾಗಿ ನಾನು ಅಬ್ಬಿ ಮಾತ್ರ ಇದ್ದೀವಿ. ಹೇಳೋದೇ ಲೇಟ್ ಆಗೋಯ್ತು, ಅದಕ್ಕೋಸ್ಕರ ಲಾಸ್ಟ್ ಟೀ ಕುಡಿತಾ ಇರೋದು. ಇವತ್ತು ಕಿಚನಲ್ಲಿ ಬಂದು ಪಾತ್ರೆನ ತೆಗೆದು ನೋಡ್ತಾ ಇದ್ದಂಗೆ ರೆಡಿಯಾಗಿರಿ. ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ. ಹಾಗೆ ಎಲ್ಲ ಇಡ್ಲಿನ ತೊಗೊಳ್ತಿದ್ದೀನಿ ನಾನು, ಅಭಿ ಇಬ್ಬರು ಸೇರಿಕೊಂಡು ತಿನ್ನೋಕ್ಕೋಸ್ಕರ. ಹಾಗೆಯೇ ಅಭಿಗೆ ನಾನೇ ತಿನ್ನಿಸೋದು, ಅದಕ್ಕೋಸ್ಕರ ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡು ತೊಗೊಂಡಿದ್ದೀನಿ. ಹಾಗೆಯೇ ಮಳೆ ಬಂದುಬಿಟ್ರೆ ಇಲ್ಲಿ ತುಂಬಾ ಆಲಸಿ ಆಗಿಬಿಡ್ತೀವಿ, ಹೇಳೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದೇಳಲಿಲ್ಲ, ಆರಾಮಾಗಿ ಎದ್ದುಬಿಟ್ಟೆ. ಹಾಗೆಯೇ ಅಪ್ಪು ಬೇಗನೆ ಟೀ ಕುಡ್ಕೊಂಡು ಅವನು ಟಿ ವಿ ನೋಡ್ತಾ ಇದ್ದಾನೆ. ಹಾಗೆಯೇ ನಾನು ಕೂಡ ಟೀ ಕುಡಿತಾ ಇದ್ದೀನಿ. ಕ್ಯಾಮ್ರಾಮ್ಯಾನ್ ನಮ್ಮ ಹೆಂಡತಿ ವೀಡಿಯೋನ ಮಾಡ್ತಾ ಇದ್ದಾಳೆ, ಯಾಕಂದರೆ ಟೀ ಕುಡಿಯೋ ಟೈಮಲ್ಲಿ ವೀಡಿಯೋ ನನಗೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ವೈಫ್ ವೀಡಿಯೋ ಮಾಡ್ತಾ ಇರೋದು. ಈ ಕಡೆ ಬಂದುಬಿಟ್ಟು ಹೆಂಡತಿ ಅವಳಿಗೆ ಬೇಕಾಗಿರೋ ಓಟ್ಸನ್ನು ಮಾಡ್ತಾಯಿದ್ದಾಳೆ. ಓಟ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಅವಳ ಹಲ್ಲಿನ ಟ್ರೀಟ್ಮೆಂಟ್ ನಡೀತಾ ಇದೆ, ಅದಕ್ಕೋಸ್ಕರ ಅವಳಿಗೆ ಜಾಸ್ತಿ ಜಗಿಯೋಕ್ಕಾಗಲ್ಲ, ಸ್ಮೂತಾಗಿ ಇರೋದು ಏನಾದರೂ ತಣ್ಣಗೆ ತಿನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಹಾಗೆಯೇ ಅದೇ ತಿನ್ನೋಕ್ಕೆ ಆಗಲ್ಲ, ಸುಮ್ಮನೆ ಕುಡಿಬೋದಲ್ಲ, ಅದಕ್ಕೋಸ್ಕರ ಓಟ್ಸನ್ನು ರೆಡಿ ಮಾಡ್ತಾ ಇರೋದು. ಓಟ್ಸ್ ಹಾಲಲ್ಲಿ ಬಿಸಿ ಮಾಡಿಬಿಟ್ಟು ಅದನ್ನು ರೆಡಿ ಮಾಡ್ತಾ ಇರೋ ದೃಶ್ಯನ ನೀವು ನೋಡ್ತಾ ಇರೋದು. ಇದು ನೋಡ್ತಾ ಇರೋದು ಇವತ್ತಿನ ವಿಡಿಯೋ. ಹಾಗೆಯೇ ಸ್ವಲ್ಪ ನಿನ್ನೆ ವಿಡಿಯೋ ಇದೆ, ಅದನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ನಿನ್ನೆ ಹೋಗಿರೋದು ಎಲ್ಲಿಗೆ ನಾವು ಹೋಗಿದ್ವಿ ಅಂದ್ಕೊಂಡು ಸ್ವಲ್ಪ ನೋಡ್ಕೊಂಡು ಬರೋಣ. ಈಗ ಬರ್ತಾ ಇರೋದು ನಿನ್ನೆ ವಿಡಿಯೋ. ನಿನ್ನೆ ಭಾರಿ ಮಳೆಯಿಂದಾಗಿ ಮಧ್ಯಾಹ್ನನೇ ನಾನು ಮನೆಗೆ ಬಂದೆ. ಹಾಗೆಯೇ ಮನೆಗೆ ಬಂದ ತಕ್ಷಣವೇ ಹೆಂಡ್ತಿನ ಕರ್ಕೊಂಡು ಡಾಕ್ಟ್ರ್ ಹತ್ರ ಹೋದ್ವಿ. ಹಾಗೆಯೇ ಡಾಕ್ಟ್ರ್ ಹತ್ರ ಅಲ್ಲಿ ಚೆಕಪ್ ಮಾಡಲಿಕ್ಕೋಸ್ಕರ ಹೋಗಿದ್ವಿ. ಹಾಗೆಯೇ ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡೋ ಟೈಮಲ್ಲಿ ನಾನು ಹೊರಗಡೆ ಕೂತ್ಕೊಂಡಿದ್ದೆ. ಹಾಗೆಯೇ ಈ ಹಳೇ ಕಾಲದ ಒಂದು ಫೋನನ್ನು ನೋಡ್ಬೋದು. ಎಷ್ಟು ಜನ ಈ ಫೋನನ್ನು ನೋಡಿದ್ದೀನಿ, ನಾನು ಕೂಡ ನನ್ನ ಸಣ್ಣ ಪ್ರಾಯದಲ್ಲಿ ನಾನು ಈ ಫೋನನ್ನು ನೋಡಿದ್ದೆ. ಹಾಗೆಯೇ ಒಳಗಡೆ ಟ್ರೀಟ್ಮೆಂಟ್ ಮುಗಿಸ್ಬಿಟ್ಟು ಹೆಂಡ್ತಿ ಹೊರಗಡೆ ಬಂದಿದ್ದಾಳೆ. ತುಂಬಾ ಬಾಯಲ್ಲಿ ಏನೋ ಔಷಧಿನ ಇಟ್ಟಿದ್ದಾರೆ, ಅದಕ್ಕೋಸ್ಕರ ಮಾತಾಡ್ಲಿಕ್ಕಾಗಲ್ಲ. ಅದಾದ ನಂತರ ಹೆಂಡ್ತಿನ ಮನೆಗೆ ಬಿಟ್ಟು ಅಂಗಡಿಗೆ ಹೋಗ್ತಾ ಇದ್ದೀವಿ. ಇವತ್ತು ಅಪ್ಪು ಟ್ಯೂಷನ್ ಹೋಗಿದ್ದಾನೆ, ಸ್ವಲ್ಪ ಹೊತ್ತಾಗತ್ತೆ ಬರೋಕ್ಕೆ. ಅದಕ್ಕೂ ಮೊದಲೇ ಮಳೆನೂ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ಈಗಲೇ ಹೋಗೋಣ. ಹೂವಾ ಸ್ಟಾರ್ಟ್ ಆಯ್ತಾ? ಅವನ್ನೇ ಹಾಗೆ ಗಾಯ್ಸ್, ಬೈಕಲ್ಲಿ ನಾವಿಬ್ಬರು ಹೋಗಬೇಕಾದ್ರೆ ವೀಡಿಯೋ ಮಾಡ್ತಿರೋದು ನಾನಲ್ಲ, ಅಭಿ ಮುಂದ್ಗಡೆ ಕೂತ್ಕೊಂಡು ಅವನ ಕೈಯಲ್ಲಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ನೋ ಪ್ರಾಬ್ಲಮ್, ಚೆನ್ನಾಗಿ ವೀಡಿಯೋನ ಮಾಡಿದ್ದಾನೆ. ಓಕೆ. ಅದಾದ ನಂತರ ಅವನು ಸೂಪರ್ ಮಾರ್ಕೆಟ್ಗೆ ಹೋಗಬೇಕು ಅಂತ ಹೇಳ್ದ. ಅವ್ನಿಗೇನಾದರೂ ತಿನ್ನೋಕ್ಕೆ ಬೇಕಂತ ಹೇಳ್ದ. ಹಾಗೆಯೇ ಅದಕ್ಕೋಸ್ಕರ ನಾವು ಸೂಪರ್ ಮಾರ್ಕೆಟ್ಗೆ ಬಂದ್ವಿ. ಹಾಗೆಯೇ ನನ್ನ ಜೊತೆ ಸೂಪರ್ ಮಾರ್ಕೆಟ್ಗೆ ಬಂದರೆ ಜಾಸ್ತಿ ಹಠ ಮಾಡಲ್ಲ, ಸುಮ್ಮನೆ ಏನಾದರೂ ತಗೋ ಅಂತ ಹೇಳಿದ್ರೆ ಅದು ತೊಗೊಂಡ್ಬಿಟ್ಟು ಸುಮ್ಮನೆ ಇರ್ತಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಗಾಯ್ಸ್. ಹಾಗೆಯೇ ಜಾಸ್ತಿ ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋ ಬಂದುಬಿಟ್ಟು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆಲ್ಲ ನಿನ್ನೆ ಸೂಪರ್ ಮಾರ್ಕೆಟ್ ಹೋದವಾಗ ಮಾಡಿರೋ ವಿಡಿಯೋ. ಹಾಗೆಯೇ ಈ ವಿಡಿಯೋ ಇಲ್ಲಿ ತನಕ ಈ ಕ್ಲಿಪ್ಸ್ ಸ್ವಲ್ಪ ಮುಗಿತಾ ಇದ್ದಂಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗತ್ತೆ. ಹಾಗೆಯೇ ಇಲ್ಲಿಯ ತನಕ 2 ದಿನದಿಂದ ಭಯಂಕರ ಮಳೆ ಇತ್ತು. ಈಗ ಒಂದು ಸ್ವಲ್ಪ ಹೊತ್ತು ಮಳೆ ಕಡಿಮೆ ಆಗಿದೆ ಇಲ್ಲಿ. ಹಾಗೆಯೇ ಮಳೆ ಕಡಿಮೆ ಆಗ್ತಿದ್ದಂಗೆ ಮನೆ ಕೆಳಗಡೆ ಇರೋ ನೀರು ಹರಿಯುತ್ತೆ. ಅಲ್ಲಿ ಎಷ್ಟು ನೀರು ತುಂಬಿದೆ ಅಂದ್ಕೊಂಡು ನೋಡ್ಕೊಂಡು ಬರಲಿಕ್ಕೋಸ್ಕರ ನಾನು ಹಾಗೆಯೇ ಅಭಿ ನನ್ನ ಜೊತೆಯಲ್ಲಿದ್ದಾನೆ ಕೆಳಗಡೆ ಹೋಗ್ಲಿಕ್ಕೋಸ್ಕರ. ಇಬ್ಬರು ಸೇರಿ ಹೊರಗಡೆ ಹೋಗಿ ಬರ್ತೀವಿ. ಹಾಗೆಯೇ ಕೆಳಗಡೆ ಎಷ್ಟು ನೀರು ತುಂಬಿದೆ ಅಂದ್ಕೊಂಡು ನೋಡ್ಕೊಂಡು ಬರೋಣ. ಗಾಯ್ಸ್, ಇಲ್ಲಿ ನೋಡ್ಬೋದು ಈ ತೋಡಲ್ಲಿ ಹರಿಯೋ ನೀರು ಅಷ್ಟು ತುಂಬಿಲ್ಲ, ಸ್ವಲ್ಪ ಕಡಿಮೆ ಇದೆ. ಹಾಗೆಯೇ 2 ದಿನದ ಭಾರಿ ಮಳೆಯಿಂದ ಎಲ್ಲ ಕಡೆ ರಜೆ ಘೋಷಿಸಲಾಗಿದೆ. ಹಾಗೆಯೇ ಇಲ್ಲಿ ನಮ್ಮ ಅಪ್ಪು ಅಭಿ ಸ್ಕೂಲ್ನು ಕೂಡ ಈ ತ್ರಿಶೂರ್ ಡಿಸ್ಟಿಕಲ್ಲಿ ನಿನ್ನೆಯಿಂದ 2 ದಿನದಿಂದ ರಜೆ ಕೊಟ್ಟಿದ್ದಾರೆ. ಇವತ್ತು ಕೂಡ ರಜೆ ಇದಿಲ್ಲ. ಅದೇ ಈ ಕಾಣ್ತಿರೋ ಈ ಕಡೆ ಫುಲ್ ನೀರು ತುಂಬಿಟ್ರೆ ನಾರ್ಮಲ್ ಟೈಮಲ್ಲಿ ಎಲ್ಲರೂ ಮೀನು ಹಿಡಿಲಿಕ್ಕೆ ಇಲ್ಲಿ ಬರ್ತಾರೆ. ದೊಡ್ಡ ದೊಡ್ಡ ಮೀನು ಕೂಡ ಇಲ್ಲಿ ಸಿಗುತ್ತೆ.
ಹಾಗೇ ನಾನು ಕೂಡ 2-3 ಸಲ ಮೀನು ಹಿಡಿಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಬಂದಿದ್ದೆ. ಬಟ್ ನಮಗೆ ಯಾವುದೇ ರೀತಿಯಲ್ಲಿ ನನ್ನ ಟ್ರ್ಯಾಪಲ್ಲಿ ಮೀನೇ ಸಿಗಲ್ಲ. 2018ರಲ್ಲಿ ಕೇರಳ ಪ್ರಳಯದಲ್ಲಿ ಈ ತಗ್ಗು ಪ್ರದೇಶ ಫುಲ್ಲು ನೀರಲ್ಲಿ ಮುಳುಗೋಗಿತ್ತು. ಹಾಗೆಯೇ ಮೇಲ್ಗಡೆ ನಮ್ಮ ಮನೆ ಮೇಲ್ಗಡೆ ಇರೋದ್ರಿಂದ ಮೇಲ್ಗಡೆ ಅಷ್ಟು ಮಳೆ ನೀರು ಬಂದಿರಲಿಲ್ಲ. ಹಾಗೆಯೇ ಇವತ್ತು ಎಲ್ಲ ಕಡೆ ನೀರು ತುಂಬಿ ವಯನಾಡು ನೋಡ್ಬೋದು ನೀವು ನ್ಯೂಸಲ್ಲಿ, ಎಷ್ಟೋ 100ಕ್ಕೂ ಜಾಸ್ತಿ ಜನ ಪಟ್ಟಿದ್ದಾರೆ. ಹಾಗೆಯೇ ರಕ್ಷಾ ಪ್ರವರ್ತನೆ ಕೂಡ ಅಲ್ಲಿ ನಡೀತಾ ಇದೆ. ಹಾಗೆಯೇ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ವೈಫ್ ದೊಡ್ಡಮ್ಮನ ಮನೆ, ಅವ್ರ ಮಕ್ಕಳು ಕೂಡ ಎಲ್ಲರೂ ಇವತ್ತು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ನೀರು ತುಂಬೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಕೂಡ ಇವತ್ತು ಮಧ್ಯಾಹ್ನ ಬರ್ತಾರೆ. ಅಲ್ಲಿ ಕೂಡ ಕ್ಯಾಂಪ್ ಕೂಡ ಸ್ಟಾರ್ಟ್ ಆಗಿದೆ. ಕೆಲವೊಂದು ಕಡೆ ಡ್ಯಾಮೆಲ್ಲ ಓಪನ್ ಮಾಡಿರೋದ್ರಿಂದ ನೀರು ತುಂಬೋ ಸಾಧ್ಯತೆ ಇದೆ ಅಂತ ಅವರಿಗೆ ಮೆಸೇಜ್ ಸಿಕ್ಕಿದೆ. ಹಾಗಾಗಿ ಅವರು ಕೂಡ ಅಲ್ಲಿಂದ ಅವರ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನ ಮೇಲಕ್ಕೆ ಹಾಕಿಬಿಟ್ಟು ಮಧ್ಯಾಹ್ನ ಇಲ್ಲಾಂದರೆ ಸಾಯಂಕಾಲದೊಳಗೆ ಬಂದು ಮುಟ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟ್ ಪ್ರಳಯದಲ್ಲಿ ಅವರು ಇಲ್ಲೇ ಬಂದಿದ್ದರು, ನಮ್ಮ ಮನೆ ಹತ್ರನೇ ಇದ್ದಿದ್ದರು. ಹಾಗೆಯೇ ವಿಡಿಯೋನ ಮುಗಿಸೋ ಟೈಮ್ ಆಗಿದೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾಕಂದರೆ ನಿನ್ನೆ ವಿಡಿಯೋ ಇವತ್ತಿನ ವಿಡಿಯೋ ಎಲ್ಲ ಸೇರಿಕೊಂಡು ಒಂದು ವಿಡಿಯೋ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತಾ ಇರೋದು. ಹಾಗೆಯೇ ಜಾಸ್ತಿ ಮಳೆ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಸೇಫ್ ಆಗಿರಿ, ಜಾಸ್ತಿ ನೀರಿರೋ ಜಾಗಕ್ಕೆ ಹೋಗದೇ ಇರಿ. ಹಾಗೆಯೇ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.